ವಿಜಯಪುರದ ನಿಡಗುಂದಿ ತಾಲೂಕಿನ ಗೊಳಸಂಗಿ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಬೀಜೋಪಚಾರ, ಸುಧಾರಿತ ತಳಿಗಳು, ತೋಟಗಾರಿಕೆ ಬೆಳೆಗಳು ಸೇರಿ ಕೃಷಿ ಸಂಬಂಧಿತ ಹಲವು ವಿಷಯಗಳ ಕುರಿತು ತಜ್ಞರು ರೈತರಿಗೆ ಮಾಹಿತಿ ನೀಡಿದರು. ಬಳಿಕ ದೂರದರ್ಶನದೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿ ವಿಜಯಲಕ್ಷ್ಮಿ ಮಂದಿನಮನಿ ಕೃಷಿ ವಿಧಾನಗಳು ಸೇರಿದಂತೆ ಮಳೆಗಾಲದಲ್ಲಿ ರಾಸುಗಳ ನಿರ್ವಹಣೆ, ರೋಗ ನಿಯಂತ್ರಣ, ಮೇವಿನ ಬೆಳೆಗಳು, ಶುದ್ಧ ಹಾಲಿನ ಉತ್ಪಾದನೆ ಕುರಿತಂತೆ ರೈತರಿಗೆ ಮಾಹಿತಿ ನೀಡಲಾಯಿತು. ಕೃಷಿ ಜೊತೆಗೆ ಹೈನುಗಾರಿಕೆ, ಕುರಿ, ಆಡು ಸಾಕಾಣಿಕೆಯನ್ನು ಮಾಡುವುದರಿಂದ ಹೆಚ್ಚಿನ ಲಾಭ ಕಾಣಬಹುದು ಎಂದರು. ಆಮೇಲೆ ಈ ತರ ಬ್ಯಾಕ್ಟೀರಿಯಾ ಮತ್ತೆ ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಯಾವ ತರ ನಾವು ಕಡಿಮೆ ಮಾಡ್ಕೋಬಹುದು ಅಂತ ರೈತರಿಗೆ ನಾವು ಮಾಹಿತಿ. ಹಿರಿಯ ವಿಜ್ಞಾನಿ ಡಾಕ್ಟರ್ ಮಂಜುನಾಥ ರೆಡ್ಡಿ ಚರ್ಮಗಂಟು ರೋಗದ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಗಿದ್ದು, ಪಶುಗಳಲ್ಲಿ ಸಕಾಲದಲ್ಲಿ ಲಸಿಕೆ ಹಾಕಿಸುವಂತೆ ತಿಳಿ ಹೇಳಲಾಗಿದೆ ಎಂದರು. ಇದರ ಬಗ್ಗೆ ಯಾವಾಗ ಲಸಿಕೆ ಹಾಕಿಸಬೇಕು ಅಂತ ಇದು ಮುಂಗಾರಕ್ಕಿಂತ ಮುಂಚೆನೇ ಲಸಿಕೆ ಹಾಕಿಸಿದ್ರೆ, ಯಾಕೆಂದರೆ ಮುಂಗಾರು ಬಂದ ತಕ್ಷಣ ಏನಾಗುತ್ತೆ, ನಮ್ಮ ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದರಿಂದ ಈ ರೋಗ ಹರಡುತ್ತೆ. ಅದಕ್ಕೆ ನಮ್ಮ ರೈತರಿಗೆ ಗೊತ್ತಿರಲಿಲ್ಲ. ಇದರ ಬಗ್ಗೆ ಮಾಹಿತಿ ಆಗಲಿ ಮತ್ತು ಇದು ಲೀಫ್ಲೆಟ್ ಇನ್ಫಾರ್ಮೇಷನ್ ಬುಲೆಟಿನ್ ಏನಿದೆ ಅದನ್ನು ಕೊಟ್ಟಿದೆ. ರೈತ ಅಮರೇಶ ತೊಗರಿ ಬಿತ್ತನೆಗೂ ಮೊದಲೇ ಯಾವ ತಳಿಗಳ ಬಿತ್ತನೆ ಉತ್ತಮ ಎಂಬುದರ ಕುರಿತಂತೆ ವಿಜ್ಞಾನಿಗಳು ಮಾಹಿತಿ ಒದಗಿಸಿದ್ದು, ಹೆಚ್ಚಿನ ಇಳುವರಿ ಪಡೆಯಲು ಯಾವೆಲ್ಲ ವಿಧಾನಗಳನ್ನು ಅನುಸರಿಸಬೇಕು ಎಂದು ಅರಿವು ಮೂಡಿಸಿದ್ದು ನೆರವಾಗಿದೆ ಎಂದರು. ನೀರಾವರಿಗೆ 811 ಮತ್ತು ಒಣಬೇಸಾಯಕ್ಕೆ 150 ಅಡಿ ಈ ಥರ ತಳಿ ಅದಾವು. ಅದು ಕಂಪಲ್ಸರಿ 5 ಫೂಟಿಗೆ ಒಂದೊಂದರಂತೆ ಸಾಲು ಬಿಟ್ಟು ಬಿತ್ತಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನ ಚಟ್ನಿ ಮಾಡ್ಬೇಕಂತ ಹೇಳಿದ್ದಾರೆ. ಚಟ್ನಿ ಮಾಡೋದ್ರಿಂದ ಇಳುವರಿ ಹೆಚ್ಚಿಗೆ ಬರ್ತಾಯಿದೆ. ಆ ರೀತಿ ರೈತರಿಗೆಲ್ಲ ಮಾಹಿತಿ ಕೊಡೋದಕ್ಕೆ ಇಲಾಖೆಗೆ ನಾನು ಹೃದಯಪೂರ್ವಕ ಅಭಿನಂದಿಸುತ್ತೇನೆ. ಮತ್ತು ಬೀಜೋಪಚಾರ ಮತ್ತೋರ್ವ ರೈತ ಮಹಿಳೆ ಅಶ್ವಿನಿ ಬಿತ್ತನೆ, ಬೀಜೋಪಚಾರದಿಂದ ಹಿಡಿದು ಉತ್ತಮ ಇಳುವರಿಯವರೆಗೆ ಹಲವು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ. ಕಾರ್ಯಾಗಾರವು ಉಪಯುಕ್ತವಾಗಿದ್ದು ಕೃಷಿಯಲ್ಲಿ ಆರ್ಥಿಕ ಪ್ರಗತಿ ಹೊಂದುವ ನಿಟ್ಟಿನಲ್ಲಿ ಅನುಕೂಲಕರವಾಗಿದೆ ಎಂದರು. ರೈತರು ಇದರಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನು ಪಡೆದುಕೊಂಡು ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕಾಗಿ ನಾನು ಈ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ಳುತ್ತೇನೆ.